ನೋಡಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನಲ್ಲಿ ಇವಾಗ ನಾವು ಕಲಿತಿದ್ದೇವೆ ಫಂಕ್ಷನ್ಸೇ ಅಂದರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬೇಸಿಕ್. ನೋಡಿ ಒಂದು ಸರ್ಕಲಿಂದ ನೀವು ಟ್ರಿಗ್ನೋಮೆಟ್ರಿಯನ್ನು ಹೇಗೆ ರಿಲೇಟ್ ಮಾಡ್ಬೋದು ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಟ್ರಿಗ್ನೋಮೆಟ್ರಿ ಮತ್ತು ಸರ್ಕಲ್ ಮಿಡಲ್ದಲ್ಲಿ ಏನು ರಿಲೇಷನ್ ಇದೆ ಅಂದರೆ ಒಂದು ಸರ್ಕಲ್ ಡ್ರಾ ಮಾಡ್ಕೊಂಡ್ವಿ. ಒಂದು ಸರ್ಕಲ್ನಲ್ಲಿ ಯೂನಿಟ್ ರೇಡಿಯಸ್ ಅಂದರೆ ಯೂನಿಟ್ ಸರ್ಕಲ್ ವಿತ್ ರೇಡಿಯಸ್ r = 1 ಯೂನಿಟ್. 1 ಯೂನಿಟ್ ಅಂದರೆ ನೀವು ಬೇಕಾದರೆ 1 ಸೆಂಟಿಮೀಟರ್ 1 ಮಿಲಿಮೀಟರ್ ಎಷ್ಟು ಬೇಕು ಅಷ್ಟು ತೊಗೋಬೋದು. ನಾನು ಇಲ್ಲಿ ಮೆಷರ್ಮೆಂಟ್ ತೊಗೊಂಡು ಮಾಡಿಲ್ಲ, ಒಂದು ಪ್ರಾಪರಾಗಿ ಮಾಡಿಲ್ಲ, ಆದರೆ ನೀವು ಅಂದ್ಕೊಳ್ಳಿ ಇದೆಲ್ಲ ಕರೆಕ್ಟಾಗಿ ಸೇಮ್ ಇದೆ, ಸಿಮಿಟ್ರಿ ಇದೆ ಇನ್ ಆಲ್ ದ ಕ್ವಾಡ್ರೆಂಟ್ಸ್. ಫಸ್ಟ್ ಆಫ್ ಆಲ್ ನೋಡಿ, ನಾನು ಸರ್ಕಲ್ ಡ್ರಾ ಆದ ನಂತರ A 1,0 B 0,1 ಯಾಕೆಂದರೆ ಇದು ರೇಡಿಯಸ್ 1 ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಇಲ್ಲಿ -1 ಇದಾದ ನಂತರ ಇಲ್ಲಿ -1. ನಾವೇನು ಮಾಡ್ತೀನಿ, ಟ್ರಿಗ್ನೋಮೆಟ್ರಿ ಮತ್ತು ಸರ್ಕಲ್ನ ರಿಲೇಟ್ ಮಾಡೋದಕ್ಕೆ ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೇನೆ. ಇದು ನೋಡಿ, ಇಲ್ಲಿಂದ ಇಲ್ಲಿ ಪಾಯಿಂಟ್ ಒಂದು ತೊಗೊಂಡಿದ್ದೇವೆ ವಿಚ್ ಇಸ್ ಕಾಲ್ಡ್ ಎಸ್ P. A, B ಹತ್ತಿರದ ಒಂದು ಪಾಯಿಂಟ್ ಇದೆ, ಅದು ಕಾರ್ಟೇಷಿಯನ್. ಓಕೆ, X ಮತ್ತು Y ಪಾಯಿಂಟ್ಸ್. ಇಲ್ಲಿಂದ ನಾನು ಪರ್ಪೆಂಡಿಕ್ಯುಲರ್ ಎಳೆಯುತ್ತೇನೆ. ಸೊ ಪರ್ಪೆಂಡಿಕ್ಯುಲರ್ ಎಳೆದ ನಂತರ P ಇಲ್ಲಿದೆ, Q ಇಲ್ಲಿದೆ, O ಇಲ್ಲಿದೆ. ಇದು 0 0 ವಿತ್ ದ ಸೆಂಟರ್ 0 0 ಇರುತ್ತೆ. ಇಲ್ಲಿ ನೋಡಿ, ಸೆಂಟರ್ ಯಾವಾಗೂ 0, 0ನೇ ಇರುತ್ತೆ ಯಾವಾಗಾದರೂ ನೀವು ಏನಾದರೂ ಡಿರೈವ್ ಮಾಡುವಾಗ, ಇಲ್ಲಾಂದರೆ ಬೇರೆ ಕಡೆ ಇರ್ಬೋದು. ಸೊ ಈ ರೀತಿಯಲ್ಲಿ ಬಂದಿದೆ. ಇವಾಗ ನೋಡಿ, P ಆ್ಯಂಡ್ Q ಡಿಸ್ಟೆನ್ಸ್ ತೆಗೆದಾಗ ನಮಗೇನು ಸಿಗುತ್ತೆ, B ಸಿಗುತ್ತೆ. ಯಾಕೆಂದರೆ ಈ ಟೋಟಲ್ ನೋಡಿದರೆ Y ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಇದೆ. ಈಗ ನೋಡಿ, ಪಿ ಕ್ಯೂ B ಡಿಸ್ಟೆನ್ಸಲ್ಲಿದೆ. O Q ಅಂತ ಹೇಳಿದರೆ A ಡಿಸ್ಟೆನ್ಸಲ್ಲಿದೆ. ಯಾಕೆಂದರೆ ಇಲ್ಲಿಂದ ಇಲ್ಲಿ ಮಟ್ಟ ಡಿಸ್ಟೆನ್ಸ್ ಏನಾಗುತ್ತೆ, A ಇಂದ ಡಿಟರ್ಮೈನ್ ಆಗುತ್ತೆ. ಆಮೇಲೆ ಒ ಪಿ ಯಾವಾಗ 1 ಇದೆ, ಯಾಕೆಂದರೆ ರೇಡಿಯಸ್ 1 ಇದೆ. ಸೊ ಫಸ್ಟಿಗೆ ಸೈನ್ ಹುಡ್ಕೋಣ. ಸೈನ್ X = ಇದು ಅಪೋಸಿಟ್ ಬೈ ಹೈಪೋಟೆನಸ್. ಸೊ ಅದೇನಾಗುತ್ತೆ, ಅಪೋಸಿಟ್ ಇಲ್ಲಿದೆ, B ಇದೆ, B ಮತ್ತು ಹೈಪೋಟೆನಸ್ 1 ಇದೆ. ಸೊ ಅದೇ ರೀತಿಯಲ್ಲಿ ಇದನ್ನು ಪ್ರೂವ್ ಮಾಡಿದ್ದೇನೆ. ಒ ಕ್ಯೂ ಏನಿದೆ, A ಇದೆ, A. ಸೊ ಡಿವೈಡೆಡ್ ಬೈ 1, ಯಾಕೆಂದರೆ ಒ ಪಿ 1 ಇದೆ. ಸೊ ಸೈನ್ X ಏನು ಬರೀಬೋದು, = B ಅಂತ ಬರೀಬೋದು. ಕಾಸ್ X = A. ಸೊ ಇವಾಗ ನಾವೇನು ಮಾಡ್ತೇವೆ, ಇಲ್ಲಿ ಪೈಥಾಗರಸ್ ಥಿಯರಮ್ ಅದು ಹಾಕ್ತೀನಿ. ಸೊ OP² = PQ² ಪ್ಲಸ್ OQ². ನೋಡಿ, OP² = PQ² ಪ್ಲಸ್ OQ². ಇದಾಯ್ತಾ? ಇದಾದ ನಂತರ PQ² B ಇದೆ, OQ² PQ B ಇದೆ ಮತ್ತು OQ A ಇದೆ. ಸೊ ಇದಿದೆ ರೇಡಿಯಸ್. ಸೊ 1 = A² ಪ್ಲಸ್ B². ಇದಾಯಿತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಒಂದು ಬೇಸಿಕ್ಸ್. ಇದಾದ ನಂತರ ಕ್ವಾಡ್ರಾಂಗಲ್ ಅಂಥೇಳಿ ನಾನು ಮಾಡಿಸ್ತೇನೆ. ಅಂದರೆ ಅದರೊಳಗೆ ನೀವು ಎಷ್ಟೇ ನಿಮ್ಮದು ಆ್ಯಂಗಲ್ ಇರಲಿ, ಅದನ್ನು ಹೇಗೆ ಅದರ ವ್ಯಾಲ್ಯೂ ಕಂಡುಹಿಡಿಬೋದು ಆ ರೀತಿಯಲ್ಲಿ ನಾನು ಕಲಿಸ್ತೇನೆ. ಸೊ ಅದು ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅದೆಲ್ಲ ಕಲಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.